ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೂ ಹಾಗೂ ಪಿ ಯು ಸಿ ಓದಿ ಮುಗಿಸಿರುವಂಥ ವಿದ್ಯಾರ್ಥಿಗಳಿಗೂ ಅಥವಾ ನನ್ನ ವಿಡಿಯೋವನ್ನು ನೋಡುತ್ತಿರುವ ಎಲ್ಲ ಏನಂತೀರ ನೀವು ವೀಕ್ಷಕರಿಗಳಿಗೂ ಕೂಡ, ಅಂದರೆ ಟು ಮೈ ಆಡಿಯನ್ಸ್, ದೋಸ್ ಆರ್ ವಾಚಿಂಗ್ ಮೈ ವಿಡಿಯೋ, ವಾಟ್ ಈಸ್ ದಿಸ್ ಸರ್, ಏನೋ ಸ್ಪೆಷಲ್ಲಾಗಿ ತಗೊಂಬಂದಿದ್ದೀರಾ ಅಂತ. ಹೌದು ಪ್ರೀತಿಯ ವಿದ್ಯಾರ್ಥಿಗಳೇ, ಅಕಾಡೆಮಿಕ್ಸನ್ನೇ ನೀವು ಕಾನ್ಸೆಪ್ಟಾಗಿ ಇಟ್ಕೊಂಡು ಬರೀ ಅಕಾಡೆಮಿಕ್ಸ್ ಓದ್ಕೊಂತ ಹೋದರೆ ಕೊನೆಗೆ ಜಾಬ್ ಸಿಗೋದು ಬಹಳ ಕಷ್ಟ ಆಗುತ್ತೆ. ಅಕಾಡೆಮಿಕ್ಸ್ ಬಿಟ್ಟು ಜೊತೆಗೆ ನಿಮ್ಮ ಅಡಿಷ್ನಲ್ ಕೋರ್ಸಸ್ ಅಂತ ಏನು ಮಾಡ್ತೀರೋ ಅದ್ರ ಮೇಲೆ ನಿಮ್ಮ ಜಾಬು ಡಿಪೆಂಡ್ ಆಗೋದು. ಇಟ್ ಈಸ್ ಕ್ಲಿಯರ್? ಹೋಪ್ ಈಸ್ ಇಟ್ ಕ್ಲಿಯರ್ ಫಾರ್ ಯು ಆಲ್ಸೋ? ಎಸ್, ನನಗನ್ಸ್ದಂಗೆ ನಿಮಗೆ ಕ್ಲಿಯರಾಗಿ ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದೇನೆ. ಸ್ಪೆಷಲ್ಲಾಗಿ ನಾನು ವಿಡಿಯೋ ಮಾಡುವಂಥದ್ದು ನಮ್ಮ ಕನ್ನಡಿಗರಿಗೆ, ನಮ್ಮ ಕರ್ನಾಟಕದಲ್ಲಿ ಇರುವವರಿಗೆ. ಇಲ್ಲಾಂದರೆ ಎಲ್ಲ ವೀಡಿಯೋಸ್ಗಳನ್ನು ಹಿಂದಿನಲ್ಲೇ ಮಾಡ್ತಿದ್ದೆ. ಉದ್ದೇಶ ಇಷ್ಟೇ, ನಾವು ಅನ್ನ ತಿಂದು ಬದುಕ್ತಿರೋದು ಕರ್ನಾಟಕದಲ್ಲಿ, ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಫಸ್ಟ್ ಹೆಲ್ಪ್ ಆಗಬೇಕು, ನೆಕ್ಸ್ಟು ಆಮೇಲೆ ಬೇರೆಯವ್ರದ್ದು ಯೋಚನೆ ಮಾಡವ. ನೋಡಿ, ಈಗ ಇಂಟ್ರೊಡಕ್ಷನ್ ಟು ಪೈಥಾನ್ ಅನ್ನೋದು ಹಾಗಿದ್ರೆ ಅದು ಏನದು ಸರ್? ಇದು ಒಂದು ಕಂಪ್ಯೂಟರ್ ಕೋರ್ಸ್ ಸರ್. ಇದು ನೋಡಿ, ಇದನ್ನು ಹಾಗಿದ್ರೆ ಇಲ್ಲಿ ಅಪ್ಲೋಡ್ ಮಾಡುತ್ತಿರುವಂಥದ್ದು ನಿಮಗೆ ಒಂದು ನೋಟ್ಸು ಎಷ್ಟು ಈಸಿಯಾಗಿರುತ್ತೆ ನೋಡಿ. ಲೀಸ್ ದಿ ಸೈಲೆಂಟ್ ಆಫ್ ಫೀಚರ್ಸ್ ಆಫ್ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಪೈಥಾನ್ ಅನ್ನೋದು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಅದು ಡೆಮಾನ್ಸ್ಟ್ರೇಟ್ ವಿತ್ ದಿ ಸಮ್ ಎಕ್ಸಾಂಪಲ್ಸ್ ಪ್ರಿಂಟ್. ಓಕೆ, ಈ ರೀತಿಯಾಗಿ ಕೆಲವೊಂದು ಎಕ್ಸಾಂಪಲ್ ಮುಖಾಂತರ ನಮಗೆ ವಿವರಿಸಿ ಅಂತ ಒಂದು ಪ್ರಶ್ನೆಯನ್ನು ನೀಡಿದ್ದಾರೆ. ಫಸ್ಟ್ ನಮಗೆ ಪೈಥಾನ್ ಅಂದ್ರೇ ಗೊತ್ತಿಲ್ಲ, ಅದ್ರ ಬಗ್ಗೆ ತಿಳ್ಕೊಂಡು ನಂತರದಲ್ಲಿ ಇದನ್ನು ನಾವು ಏನಂತೀರ ರೆಫರ್ ಮಾಡಿದರೆ ಬಹಳ ಅನುಕೂಲ ಆಗುತ್ತೆ. ನೋಡಿ, ಪೈಥಾನ್ ಅನ್ನೋದು ಕಾಮನ್ಲಿ ಯೂಸ್ಡ್ ಫಾರ್ ಡೆವಲಪಿಂಗ್ ವೆಬ್ಸೈಟ್ಸ್ ಆ್ಯಂಡ್ ಸಾಫ್ಟ್ವೇರ್ ಅಂತ ನೀವೇನು ನಿಮ್ಮ ಕಂಪ್ಯೂಟರ್ಗಳಲ್ಲಿ ಅಥವಾ ಲ್ಯಾಪ್ಟಾಪ್ಗಳಲ್ಲಿ, ನಿಮ್ಮ ಟ್ಯಾಬ್ಗಳಲ್ಲಿ, ನಿಮ್ಮ ಮೊಬೈಲ್ಗಳಲ್ಲಿ ಯೂಸ್ ಮಾಡ್ತೀರೋ ಆ ಸಾಫ್ಟ್ವೇರನ್ನು ಡೆವಲಪ್ ಮಾಡಲಿಕ್ಕೆ ಪೈಥಾನನ್ನು ಯೂಸ್ ಮಾಡ್ತೇವೆ. ಪೈಥಾನ್ ಅನ್ನೋದು ಈಗ ನಾನು ನಿಮಗೆ ಹೇಳಿದೆ, ಡೆವಲಪಿಂಗ್ ಪ್ರೋಗ್ರಾಮ್. ಅದು ಯೂಸ್ಡ್ ಫಾರ್ ಡೆವಲಪಿಂಗ್ ವೆಬ್ಸೈಟ್ಸ್, ಸಾಫ್ಟ್ವೇರ್, ಟಾಸ್ಕ್ ಆಟೋಮೇಷನ್, ಡೇಟಾ ಅನಾಲಿಸಿಸ್ ಆ್ಯಂಡ್ ಡಾಟಾ ವಿಜುವಲೈಸೇಷನ್. ಸಿನ್ಸ್ ಇಟ್ ಈಸ್ ಏನಂತೀರ ರಿಲೇಟಿವ್ಲಿ ಈಸಿಯರ್ ಟು ಲರ್ನ್. ಇದರಷ್ಟು ಈಸಿ ಮತ್ತು ಯಾವುದೂ ಅಲ್ಲ, ಬಹಳ ಸಲೀಸಾಗಿ ತಾವುಗಳು ಈ ಒಂದು ಕೋರ್ಸನ್ನು ಮುಗಿಸಿಕೊಳ್ಳಬಹುದಾಗಿದೆ. ನೀವು ನೀಟರ ತಗೊಳ್ಳಿ, ಜೈನರ ತಗೊಳ್ಳಿ, ಕಾಮರ್ಸರ ತಗೊಳ್ಳಿ, ಆರ್ಟ್ಸರ ತಗೊಳ್ಳಿ, ಅದು ತಗೊಳ್ಳಿ, ಇದು ತಗೊಳ್ಳಿ, ಏನಾದರೂ ತಗೊಳ್ಳಿ, ಅಡಿಷ್ನಲ್ ಕೋರ್ಸಸ್ ಕೈಯಲ್ಲಿ ಇಲ್ಲ ಅಂದರೆ ಮುಂದೆ ಕೆಲಸ ಸಿಗೋದು ಬಹಳ ಕಷ್ಟ ಆಗುತ್ತೆ. ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದರೆ ಎಲ್ಲದೂ ಕೂಡ ಬೇಕಾಗತ್ತೆ. ಹಾಗಿದ್ದರೆ ಈ ಒಂದು ಪೈಥಾನ್ ಅನ್ನುವ ಪ್ರೋಗ್ರಾಮಿಂಗ್ ಸಾಫ್ಟ್ವೇರನ್ನು ಯಾರ್ಯಾರು ಯೂಸ್ ಮಾಡ್ತಾರೆ, ಯಾರ್ಯಾರು ಯಾವ ಫೀಲ್ಡಲ್ಲಿ ಅನ್ನೋದನ್ನು ತಿಳ್ಕೊಬೇಕು ಫಸ್ಟು. ಸುಮ್ಮನೆ ಕೋರ್ಸ್ ಮಾಡಿದರೆ ಉಪಯೋಗವಿಲ್ಲ. ಈ ಪೈಥಾನ್ ಅನ್ನೋದು ಪೈಥಾನ್ ಹ್ಯಾಸ್ ಬೀನ್ ಡೆವಲಪ್ಡ್ ಬೈ ಮೆನಿ ನಾನ್ ಪ್ರೋಗ್ರಾಮರ್ಸ್. ನೋಡಿ, ಓಕೆ, ಅಡಾಪ್ಟೆಡ್ ಬೈ ಅಂದರೆ ಇದನ್ನು ಯೂಸ್ ಮಾಡ್ತಾ ಇರೋರು ಬಹಳ ಜನ ಯಾರು ಅಂತ ಹೇಳಿದರೆ ನಾನ್ ಪ್ರೋಗ್ರಾಮರ್ಸು. ಅಂದರೆ ಏನಂತೀರ ನೀವು, ಸಚ್ ಆ್ಯಸ್ ಈ ಅಕೌಂಟೆಂಟ್ಸ್ ಅಂತ ಏನು ಹೇಳ್ತೀವಲ್ವ, ಅಂದರೆ ಕಾಮರ್ಸ್ ಹುಡುಗರೆ ಅಕೌಂಟೆಂಟ್ಸ್ ಅಂತ ಹೇಳ್ತೀವಲ್ವ, ಹಾಗೂ ಸೈಂಟಿಸ್ಟ್ಗಳು ಕೂಡ ಈ ಒಂದು ಸಾಫ್ಟ್ವೇರನ್ನು ಯೂಸ್ ಮಾಡ್ತಾರೆ, ಈ ಒಂದು ಪ್ರೋಗ್ರಾಮಿಂಗ್ ಸಾಫ್ಟ್ವೇರನ್ನು. ಫಾರ್ ಏನಕ್ಕೆ ಅಂದರೆ ಫಾರ್ ಎ ವೆರೈಟಿ ಆಫ್ ಎವ್ರಿಡೇ ಟಾಸ್ಕ್ ಲೈಕ್ ಏನಂತೀರ ನೀವು, ಆರ್ಗನೈಸಿಂಗ್ ಫೈನಾನ್ಸಸ್ ಅಂತ, ಅಂದರೆ ಬಿಸ್ನೆಸ್ಸನ್ನು ನಡೆಸಲಿಕ್ಕೆ ಕೂಡ ಈ ಒಂದು ಪ್ರೋಗ್ರಾಮಿಂಗ್ ಸಾಫ್ಟ್ವೇರನ್ನು ಏನಂತೀರ ಬಳಕೆ ಮಾಡ್ತಾರೆ. ಹಾಗಿದ್ರೆ ಇದು 2023 ಇಸವಿ ಇದು. ಹಾಗಿದ್ರೆ ಇದು ಈಗ ಏನು ಉಪಯೋಗ ಸರ್, ಇದು ಈಗ ವ್ಯಾಲ್ಯೂನಲ್ಲಿ ಇದೆಯೋ ಇಲ್ಲೋ ಅನ್ನೋದನ್ನು ತಿಳ್ಕೋಬೇಕಲ್ವ. ಯಾಕಂದರೆ ಎಕ್ಸ್ಪೈರಿ ಆಗಿರುವಂತಹ ಸಾಫ್ಟ್ವೇರು, ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ಗಳನ್ನು ನಾವು ಕಲ್ಕೊಂತ ಹೋದರೆ ಅದರ ಉಪಯೋಗವೇನು ಅಂತ ಏನು ಯೂಸ್ ಆಗಲ್ಲ. ಹಾಗಿದ್ರೆ ಇದು ಇಫ್ ವಿ ಸಿ ಇನ್ 2023 ಇಟ್ಸ್ ಎ ವೈಡ್ ಸ್ಪ್ರೆಡ್ ಯೂಸೇಜ್. ಇದನ್ನು AI ಅಂತ ಇನ್ನೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಒಂದು ಬಂದಿದೆ, ಗೊತ್ತಲ್ವ? AI ಅಂತ ಎಲ್ಲ ಕಡೆ ಭಾಳ ಪಾಪ್ಯುಲರ್ ಆಗಿಬಿಟ್ಟಿದೆ ಗೂಗಲ್ಗಿಂತ. ಏನು ತಿಳಿದರೆ ಇವರು ಕೂಡ ಪೈಥಾನಿನ ಹೆಲ್ಪ್ ತಗೊಂಡೇ ಮಾಡುವಂಥದ್ದು. ಇಟ್ ಈಸ್ ಅ ವೈಡ್ ಸ್ಪ್ರೆಡ್ ಯೂಸೇಜ್ ಇನ್ ಎ ವೈಡ್ ರೇಂಜ್ ಆಫ್ ಇಂಡಸ್ಟ್ರಿಯಲ್ ಏರಿಯಾಸ್, ಅಪ್ಲಿಕೇಶನ್ ಫಾರ್ಮ್, ವೆಬ್ ಡೆವಲಪ್ಮೆಂಟ್ ಆ್ಯಂಡ್ ಎ ಡೇಟಾ ಅನಾಲಿಸಿಸ್ ಟು ಮೆಷಿನ್ ಲರ್ನಿಂಗ್ ಆ್ಯಂಡ್ ಸೈಂಟಿಫಿಕ್ ಕಂಪ್ಯೂಟಿಂಗ್. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಉದ್ದೇಶ ಇಷ್ಟೇ, ಬರೀ ಅಕಾಡೆಮಿಕ್ಸ್. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನು ಸಿಗುತ್ತೆ ಅಂದರೆ ಪೈಥಾನ್ ಮಾಡಲ್ 1 ನೋಟ್ಸು ನಿಮ್ಮ ನನ್ನ ಈ ಒಂದು ಡಿಸ್ಕ್ರಿಪ್ಷನ್ ಲಿಂಕಲ್ಲೇ ಕೊಟ್ಟಿರ್ತೇನೆ. ಓಕೆ ಸರ್, ನಮಗೆ ಸಂಬಂಧಪಟ್ಟಿದ್ದಲ್ಲ ಬಿಡಿ ಸರ್ ಇದು ಅಂತ ಅಂದ್ಕೊಂಡ್ರೆ ನಿಮ್ಮಷ್ಟು ಮೂರ್ಖರು ಯಾರೂ ಅಲ್ಲ ವಿದ್ಯಾರ್ಥಿಗಳೇ. ನನ್ನ ಉದ್ದೇಶ ಇಷ್ಟೇ, ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನ್ ಜೊತೆ ಅಡಿಷ್ನಲ್ ಕ್ವಾಲಿಫಿಕೇಷನ್ ಬೆಳೆದರೆ ಜೊತೆಯಲ್ಲಿಯೇ ಟೈಪಿಂಗ್ ಕೋರ್ಸಸ್ಗಳಾಗಿರ್ಬೋದು, ಕಂಪ್ಯೂಟರ್ ಕೋರ್ಸಸ್ಗಳಾಗಿರ್ಬೋದು, ಅಡಿಷ್ನಲ್ ಸಾಫ್ಟ್ವೇರ್ ಪ್ರೋಗ್ರಾಮಿಂಗ್ಗಳಾಗಿರ್ಬೋದು, ಇದನ್ನೆಲ್ಲ ತಾವುಗಳು ಆವಾಗ ನೀವು ಏನಂತೀರಾ
ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ ಸೆಲೆಕ್ಟ್ ಆಗ್ತೀರಾ. ಯಾವಾಗ ಅಂದರೆ ಅಡಿಷ್ನಲ್ ನಾಲೆಡ್ಜ್ ಇದ್ದಾಗ, ಅಡಿಷ್ನಲ್ ಕೋರ್ಸನ್ನು ಮುಗಿಸಿಕೊಂಡಾಗ, ಹೌದಲ್ವಾ? ಇಲ್ಲಾಂದರೆ ಬ್ಯಾ ಅಂದ್ಬಿಡ್ತೀರಾ. ಬರೀ ನಮ್ಮ ಬುಕ್ಕಿನ ನಾಲೆಡ್ಜ್ ಇದ್ದರೆ ಬುಕ್ಕಿಶ್ ನಾಲೆಡ್ಜಿಂದ ಏನು ಸರ್ ಉಪಯೋಗ, ಹೌದಲ್ವಾ? ಹಾಗಾಗಿಯೇ ಹೇಳುತ್ತಿರುವಂಥದ್ದು. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ನೀಡಿದ್ರಿ. ಸರ್ ಇದೇನು ಅಪ್ಲೋಡ್ ಮಾಡ್ತಾ ಇರೋದು ನಮಗೇನು ಅರ್ಥ ಆಗಲಿಲ್ಲ ಸರ್. ಅದು ಅರ್ಥ ಆಗುತ್ತೋ ಬಿಡುತ್ತೋ, ನಾನು ಕನ್ನಡದಲ್ಲಿ ಹೇಳಿದ್ದು ಸರಿಯಾಗಿ ಅರ್ಥ ಆಗುತ್ತಲ್ವ? ಅರ್ಥ ಆಗಿದೆ ಎಲ್ಲರಿಗೂ ಕೂಡ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ನೋಟ್ಸನ್ನು ಕೊಟ್ಟಿರ್ತೇನೆ, ಭಾಳ ತಲೆ ಕೆಡಿಸ್ಕೊಬೇಡಿ. ನೋಟ್ಸನ್ನು ಡೌನ್ಲೋಡ್ ಮಾಡಿಕೊಂಡು ದಯವಿಟ್ಟು ಬೆಳೆಯೋದನ್ನು ಪ್ರಯತ್ನ ಪಡಿ. ಬೇರೆಯವರಿಗೂ ಬೆಳೀಲಿಕ್ಕೆ ಬಿಡಿ, ನೀವು ಕೂಡ ಬೆಳೀರಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ಇರಲಿ. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಇಲ್ಲಿ ಪ್ರತಿಯೊಂದು ಕ್ವಶನಿಗೂ ಆನ್ಸರ್ಸ್ ಇದೆ. ಇವೆಲ್ಲ ಪ್ರಶ್ನೆಗಳು ನಿಮ್ಮ ಎಕ್ಸಾಮಿಗೆ ರಿಪೀಟ್ ಆಗುವಂಥದ್ದು. ಧನ್ಯವಾದಗಳು.